ಎಲ್ಲೋ ಥಾಮಸ್ ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ಲಾಗ್ ಮಾಡ್ತಾಯಿದ್ದೀನಿ. ಅದು ನಮ್ಮ ಊರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಅದು ಕಾರಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೇಜಾರು ಮಾಡ್ಕೋಬೇಡಿ, ಯಾಕೆಂದರೆ ಊರಿಗೆ ಬಂದಾಗಲೇ ನಾವು ಫ್ರೀ ಆಗೋದು, ಆವಾಗಲೇ ವೀಡಿಯೋ ಮಾಡೋದು. ಬೆಂಗಳೂರಿದ್ದಾಗ ಫ್ರೀ ಆಗಿರಲ್ಲ, ವೀಡಿಯೋ ಮಾಡಲ್ಲ. ನಿಮ್ಮ ಸಪೋರ್ಟು ಜಾಸ್ತಿ ಇದ್ದರೆ ಯಾವಾಗಲೂ ವೀಡಿಯೋ ಮಾಡ್ತಾರಣ ಅಂತ ಹೇಳ್ತಾ ಇರ್ತೀನಿ. ಸಪೋರ್ಟ್ ಮಾಡ್ತಾರೆ, ಲೈಕ್ ಮಾಡ್ತಾರೆ, ಕಮೆಂಟ್ಸ್ ಮಾಡ್ತಾರೆ. ನಾವು ಹೊಂಟಿರೋದೇ ನಮ್ಮ ಹುಡುಗರೆಲ್ಲ ಜೊತೆಯಲ್ಲಿ ಎಲ್ಲರೂ ಒಳಗೆ ಹೋಗ್ತಾಯಿದ್ದೀವಿ. ಅದು ಹಿಂಗಿರಿ ಒಳಗೆ. ಯಾಕೆ ಅಂತ ಅಂದರೆ ನಾಳೆ ನಮ್ಮೂರಲ್ಲಿ ಜಾತ್ರೆ ಇದೆ. ನಮ್ಮೂರಲ್ಲೇ ಜಾತ್ರೆ ಇದೆ ಅಂದರೆ ನಾವು ಜಾಸ್ತಿ ಗ್ರ್ಯಾಂಡಾಗಿ ಮಾಡ್ತೀವಿ ಅಂತ ಯಾವುದೇ ಕಾರಣಕ್ಕೂ ಇಡಲ್ಲ. ಒಂದು ಸಣ್ಣದಾಗೆ ಚಿಕ್ಕದಾಗೆ ಸೂಪರಾಗೆ ಬೊಂಬಾಟಾಗಿ ಮಾಡ್ತೀವಿ. ಇದು ನಮ್ಮ ಹೈವೇ, ಇವಾಗ ಹೊಸ್ದಾಗಿ ಮಾಡಿರೋ ಜಲಸೂರು ಹೈವೇ ಸಕ್ಕತ್ತಾಗಿದೆ. ಬಟ್ ಏನಂದರೆ ಇಲ್ಲಿಂದ ನಮ್ಮೂರು ಒಂದು ಒಳಗಡೆ 5 ಕಿಲೋಮೀಟ್ರ್ ಇದೆ ಮೇನ್ ರೋಡಿಂದ. ಆ ರೋಡು ಅಂತೂ ಚೂರೂ ಚೆನ್ನಾಗಿಲ್ಲ. ದಯವಿಟ್ಟು ಹೇಳ್ತೀನಿ, ಈ ವಿಡಿಯೋ ಏನಾದರೂ ನೋಡ್ತಾಯಿದ್ರೆ ರೋಡ್ ಮಾಡಿ ಪ್ಲೀಸ್. ಅಲಗುಟಿ ಜಾಸ್ತಿ ಆಗಿದೆ. ನನ್ನ ಕಡೆಯಿಂದ ಒಂದು ಸಣ್ಣ ಒಂದು ಮಾತು ಅಷ್ಟೇ, ಇನ್ನೇನಿಲ್ಲ. ಮಾಡ್ತೀರಾ ಖಂಡಿತ, ಇವಾಗಲೂ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಬೇಗ ಮಾಡಿ ಅಷ್ಟೇ. ನಾವು ಹೋಗಿದ್ದೆ ಹೇಮಗಿರಿ ಹೋಗ್ತಾಯಿದ್ದೀವಿ. ಅದು ಯಾಕೆ ಅಂದರೆ ಹೇಮಗಿರಿ ಒಳಗೆ ನಾವು ಬಂದಿರೋದು. ನಮ್ಮೂರು ನಾಳೆ ಜಾತ್ರೆ ಅಲ್ಲ, ಇವತ್ತು ರಂಗದ ಹಬ್ಬ ಇದೆ. ಅದಕ್ಕೆ ಇವತ್ತು ಎಲ್ಲ ದೇವಸ್ಥಾನದಲ್ಲಿ ಏನೇನು ಐಟಮ್ಸ್ ಇದೆ, ವಿಗ್ರಹಗಳಿದೆ, ಮೆರೆ ವಿಗ್ರಹ ಅಂತ ಇರುತ್ತೆ, ಅದೆಲ್ಲ ತೊಳೆಯೋಕ್ಕೆ ಬಂದಿರ್ತೀವಿ. ಅದು ಒಳ್ಳೆಯದೇ ತೊಳಿಬೇಕು ಅಂತ ಒಳ್ಳೆಯದೇ ಬರೋದು. ವರ್ಷ ಬರ್ತಾರೆ. ಬಟ್ ನಾವು ಬಂದಿರೋದು ಮಾತ್ರ ಈ ವರ್ಷವೇ. ಚೆನ್ನಾಗಿತ್ತು ಈ ವರ್ಷ. ನಾನು ಇಷ್ಟು ಇಟ್ಕೊಂಡಿರಲಿಲ್ಲ. ನಾನು ಬೆಂಗಳೂರಿಗೆ ಬಂದು ಒಂದು 12 ಇಯರ್ಸ್ ಆಯಿತು ನಾನು ಬಂದು. ಬಟ್ 12 ಇಯರ್ಸಿಂದ ಒಂದು ದಿವಸನೂ ನಾನು ಬಂದಿರಲಿಲ್ಲ ಎಲ್ಲ ಹಬ್ಬಕ್ಕೂ. ಈ ವರ್ಷ ಎಲ್ಲ ಹಬ್ಬಕ್ಕೂ ವಿಸಿಟ್ ಮಾಡಿದ್ದೀವಿ, ಎಲ್ಲ ಹಬ್ಬಕ್ಕೂ ಬಂದಿದ್ದೀವಿ. ನಿಮ್ಮ ಸಪೋರ್ಟ್ ಜಾಸ್ತಿ ಇದ್ದರೆ ಎಲ್ಲ ಹಬ್ಬಕ್ಕೂ ಬರ್ತಾಯಿರ್ತೀವಿ. ನಾವು ಸಣ್ಣ ಪುಟ್ಟ ಕೆಲಸಗಳು ಮಾಡಿಕೊಂಡು ಅಡುಗೆ ಮಾಡ್ತಿದ್ರು ಹೋಗೋದು. ಅಲ್ಲಿಂದ ಮುಗಿಸ್ಕೊಂಡು ಹೋಗಿದ್ದೆ ನಾವು ತೊಳೆದು ಜಾಲಕ್ಕೆ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ನಾವು ದೊಡ್ಡ ಹೋಗ್ತೀವೋ ಅಲ್ಲಲ್ಲ, ಅದರಿಂದ ಮುಂದೆ ಬಂದರೆ ಒಂದು ಬೇರೆ ಕಡೆ ಇರ್ತಾ ಇರ್ತದೆ. ದೇವ್ರು ತೊಳೆದಿದ್ದಾರೆ ಕಡೆ ಬರ್ತಾ ಇರ್ತದೆ. ಅಲ್ಲಿ ನಾವು ಈಜಾಡಕ್ಕೆ ಬಂದಿದ್ದು ಸಕ್ಕತ್ತಾಗಿತ್ತು. ನಾನು ತುಂಬ ವರ್ಷಗಳಾದ್ಮೇಲೆ ತುಂಬ ವರ್ಷಗಳೇ ಅಂದ್ಕೊಳ್ಳಿ, ಎಷ್ಟು ಒಂದು 6 ಇಯರ್ಸ್ ಆಗೈತೆ ನಾನು ಈಜಾಡಿ ಆಲ್ಮೋಸ್ಟು. ಬಟ್ ಈಜಾಡಿ ತುಂಬ ದಿನಗಳಾಗಿತ್ತು ಮಾತ್ರ. ಸಕ್ಕತ್ತಾಗಿತ್ತು, ನೀರು ಸಕ್ಕತ್ತಾಗಿತ್ತು. ನಾವು ಜೊತೆಲಿ ಹುಡುಗರಿದ್ರೆ ಗೊತ್ತಲ್ಲ ನಿಮಗೇ ಎಷ್ಟು ಕ್ರೇಜ್ ಇರುತ್ತೆ ಅಂತ. ಎಲ್ಲ ನೀವು ಅನುಭವಿಸಿರ್ತೀವಿ, ನೀವು ಅನುಭವಿಸ್ತಿರೋದು ನಾವೇನು ಅನುಭವಿಸ್ತಿಲ್ಲ. ಬಟ್ ಸಕ್ಕತ್ತಾಗಿತ್ತು. ಅದೇ ಹೇಳ್ತಾರಲ್ಲ, ಎಂಜಾಯ್ ಮಾಡಬೇಕು ಅಂತ ಸ್ವರ್ಗ ಹಾಕೊಂಡ್ರೆ ನಮ್ಮ ಮಡ್ಡಿ ಕಡೆ ಸಕ್ಕತ್ತಿರುತ್ತೆ. ಏನೋ ಗೊತ್ತಿಲ್ಲ, ಈ ವರ್ಷ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಾಯಿದ್ದೀವಿ. ಎಲ್ಲ ಕಡೆ ಕಮಿಟ್ಮೆಂಟ್ ತುಂಬ ಇದೆ. ಕಮಿಟ್ಮೆಂಟ್ ಅಂತೂ ಹೆವಿ ಆಗಿದೆ. ಆದ್ರೂ ಬರ್ತಿಲ್ಲ, ನಿಜವಾಗ್ಲೂ ಬರ್ತಾಯಿದ್ದೀವಿ. ಎಷ್ಟು ದಿನ ಕಮಿಟ್ಮೆಂಟ್ ಹಾಕ್ಕೊಂಡು ಸಾಯೋದು ಅಂದ್ಬಿಟ್ಟು ಎಂಜಾಯ್ ಮಾಡೋಣ, ಎಲ್ಲ ಹಬ್ಬಕ್ಕೂ ಬರೋಣ. ನಾನು ನಿಜವಾಗ್ಲೂ ಹೇಳ್ತೀವಿ, ಒಂದು ದಿನ ಮುಂಚೆ ನಾವು ಯಾವುದೇ ಕಾರಣಕ್ಕೂ ಹಬ್ಬಕ್ಕೆ ಊರಿಗೆ ಬರ್ತಾ ಇರಲಿಲ್ಲ ಫಸ್ಟ್ ಅಲ್ಲ. ಇವಾಗ ಚೂರು ಬರ್ತಾಯಿದ್ದೀವಿ ಅಷ್ಟೇ. ಎಂಜಾಯ್ ಮಾಡೋಣ, ಎಲ್ಲ ಕಡೆನೂ ಇರಬೇಕು, ಮಾಡಬೇಕು, ಎಂಜಾಯ್ ಮಾಡೋ ಎಲ್ಲ ಹಬ್ಬದಲ್ಲಿ ಇರಬೇಕು ಅಂತಲೇ ಬರ್ತಾಯಿದ್ದೀವಿ. ಹೋದ ವರ್ಷ ಅಂತೂ ನಾನು ಬಂದಿರಲಿಲ್ಲ. ಹೋದ ವರ್ಷ ಮಿಸ್ ಆಗಿಬಿಟ್ಟಿತ್ತು ಹಬ್ಬಕ್ಕೆ. ಫ್ಲಾಪ್ ಬಿಸ್ನೆಸ್ಸಿಂದ ಮಿಸ್ ಆಗಿಬಿಟ್ಟಿತ್ತು. ನಾನು ಇಷ್ಟು ವರ್ಷದಲ್ಲೇ ಒಂದು ಹಬ್ಬ ಮಿಸ್ ಮಾಡ್ಕೊಂಡಿದ್ದೀನಿ ಅಂದರೆ ಹೋದ ವರ್ಷ ಮಾತ್ರ ಮಿಸ್ ಮಾಡ್ಕೊಂಡಿದ್ದೆ. ಅದಕ್ಕೆ ಈ ವರ್ಷ ಒಂದು ದಿವಸ ಮುಂಚೆ ಬಂದು ಹಬ್ಬನ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಬಂದಿದ್ದೀನಿ. ಸಕ್ಕತ್ತಾಗಿದೆ. ಈಜಾಡಿದ್ದು ಅಷ್ಟೇ, ಹುಡುಗರ ಜೊತೆನೂ ಅಷ್ಟೇ. ಬನ್ನಿ, ಎಲ್ಲ ಎಷ್ಟೇ ಕಮಿಟ್ಮೆಂಟ್ ಇದ್ದರೂ ಎಷ್ಟು ದುಡಿಯೋದು ಯಾವಾಗಲೂ ಇದ್ದೇ ಇರುತ್ತೆ. ಹಬ್ಬಗಳು ಮಾಡಿ ಊರಿಗೆ ಜಾಸ್ತಿ ಸ್ಪೆಂಡ್ ಮಾಡಿ ಅಂತ ನಾನು ಕೇಳ್ಕೊತಾ ಇರ್ತೀನಿ. ಅಲ್ಲಿಂದ ಮುಗಿಸ್ಕೊಂಡು ಬಂದರೆ ಇಲ್ಲಿ ನಮ್ಮೂರು ಪಕ್ಕದ್ದೇ ಒಂದು ದೇವರು, ಇದು ಅವರು ಹಬ್ಬ ಆಯಿತು ಶುಕ್ರವಾರ ಅಂದ್ಬಿಟ್ಟು. ಅವರು ಸೇಮ್ ನಮ್ಮ ಥರನೇ ತೊಳೆಯೋಕ್ಕೆಲ್ಲ ಬಂದಿದ್ದರು ದೇವ್ರನ್ನ. ಬಟ್ ಸಕ್ಕತ್ತಾಗಿ ಅವರು ಮಾಡಿದ್ರು. ಅವರು ಜಾತ್ರೆ ಎಲ್ಲ ಮಾಡಿದ್ರು, ಸಿಂಪಲಾಗಿ ಹಬ್ಬ ಮಾಡ್ತಾರಂತೆ. ಬಟ್ ಚೆನ್ನಾಗಿ ಮಾಡಿದರು. ಅದೆಲ್ಲ ಮುಗಿಸ್ಕೊಂಡು ಅವರು ಚೆನ್ನಾಗಿ ಎಲ್ಲ ಡೋಳೆಲ್ಲ ಕಟ್ಕೊಂಡು ಚೆನ್ನಾಗಿ ಮಾಡಿದ್ರು. ಅದೆಲ್ಲ ಮುಗೀತು. ನಮ್ಮದು ಎಲ್ಲ ರೆಡಿಯಾಗಿತ್ತು, ಎಲ್ಲ ರೆಡಿ ಮಾಡಿದರು. ನಾವು ಈಜಾಕ ಹೋಗೋಷ್ಟಕ್ಕೆಲ್ಲ ರೆಡಿಯಾಗಿತ್ತು. ಆಲ್ಮೋಸ್ಟು ಅಡುಗೆ ಗಿಡ್ಗೆ ಎಲ್ಲ ರೆಡಿಯಾಗಿತ್ತು. ಅಲಂಕಾರನೂ ಸಕ್ಕತ್ತಾಗಿ ಮಾಡಿದರು. ಎಲ್ಲ ಮಂಗಳಾರತಿ ಎಲ್ಲ ಮಾಡಿ ಎಲ್ಲ ಆದಮೇಲೆ ಪ್ರಸಾದನೂ ಕೊಟ್ಟರು. ಪ್ರಸಾದನೂ ತಿಂದ್ಕೊಂಡು ಅದಾದಮೇಲೆ ಎಲ್ಲ ನೋಡಿ ಪ್ರಸಾದ ತಿಂದ್ಕೊಂಡು ಚೆನ್ನಾಗಿರುತ್ತೆ. ಎಲ್ಲ ಥರದ ಜನಗಳು ಬರ್ತಾಯಿರ್ತಾರೆ, ನಮಗೆಲ್ಲ ಸಿಗ್ತಾ ದೊಡ್ಡವ್ರಿಂದ ಚಿಕ್ಕವ್ರಿಗೆಲ್ಲ ಇರ್ತೀವಿ. ಹಾಗೆಲ್ಲ ಆದಮೇಲೆ ಒಂದು ಫೋಟೋ ತೊಗೊಂಡು ಆ ಫೋಟೋ ಯಾಕೆ ತೊಗೊಳ್ತಿದ್ದೀವಿ ಅಂತ ಈಗ ದೇವ್ರಿಗೆ ಮುಚ್ಚಿಬಿಡ್ತಾರೆ ಅಲ್ಲೇ ಸ್ಟಾರ್ಟಿಂಗ್ ಅಲ್ವಾ, ಮುಚ್ಚಿಬಿಟ್ಟು ಊರುಗಂಟ ಹಂಗೆ ಮುಚ್ಕೊಂಡು ತೊಗೊಂಡೋಗ್ತೀವಿ. ಹಂಗಾಗಿ ಊರಲ್ಲಿ ಹೋಗಿ ಜುಸ್ತಿ ತೆಗೆದು ಆಮೇಲೆ ನಾವು ತೆಗಿಯೋದು. ಬಟ್ ಅದೆಲ್ಲ ಆದಮೇಲೆ
ನಾವು ಇದೆಲ್ಲ ದೇವರಿಗೆ ನೆಕ್ಸ್ಟ್ ಹೋಗಿದ್ದೆ ನಾವು ಊಟ ಮಾಡಿಕೊಂಡು ನೀಟಾಗಿ ಬಂದು ಊಟ ಎಲ್ಲ ಅಡುಗೆ ಎಲ್ಲ ನಾವೇ ಮಾಡಿದ್ದು. ಇಲ್ಲಿ ಅಡುಗೆ ಎಲ್ಲ ಮಾಡಿಕೊಂಡು ಬೆಳಗ್ಗೆನೇ ಬಂದಿರೋದು ನಾವು. ಬೆಳಗ್ಗೆ ಒಂದು 10 o'clock ಬಂದಿರೋದು, ಸಂಜೆ ಗಂಟೆ ಆಗಿದೆ. ಮುಗಿಸ್ಕೊಂಡು ಅಲ್ಲಿಂದ ಊಟ ಮಾಡ್ಕೊಂಡು ಬಂದು ಅಲ್ಲಿಂದ ಚೆನ್ನಾಗಿತ್ತು, ಸಖತ್ತಾಗಿತ್ತು. ನಾವು ಕೇರ್ಪಡೆಗೆ ಹೋಗಿದ್ದು, ನಮ್ಮೂರು ಕೇರ್ಪಡೆಗೆ ಹೋಗಿ ಎಷ್ಟು ದಿನ ಆಗಿತ್ತು. ಅಲ್ಲೂ ಶಾಪಿಂಗ್ ಮಾಡಿಕೊಂಡು ಡೈರೆಕ್ಟು ನಮ್ಮೂರಿಗೆ ಬಂದು ಅಷ್ಟೊತ್ತಿಗೆ ನಮಗೆ ದೇವರು ಬಂದಿತ್ತು. ದೇವ್ರ ಜೊತೆ ಲಾಸ್ಟ್ ಗಂಟ ದೇವಸ್ಥಾನ ಗಂಟಲ್ಲೂ ಹೋಗಲೇಬೇಕು, ಹೋಗ್ತೀವಿ ಓಕೆನಾ. ಬಟ್ ಸಖತ್ತಾಗಿತ್ತು. ಇದೇ ನಮ್ಮ ದೇವಸ್ಥಾನ. ಇಲ್ಲಿಂದ ನಮ್ಮದು ದುಸ್ತಿ ತೆಗಿತಾರೆ, ಆರತಿ ಮಾಡ್ಕೊಂಡು ದುಸ್ತಿ ತೆಗಿತಾರೆ. ಬಟ್ ಚೆನ್ನಾಗಿತ್ತು. ಎಷ್ಟೋ ದಿನಗಳಾದಮೇಲೆ ನಿಜಾನಗರ ನೋಡ್ತಾ ಇರೋದು. ಚಿಕ್ಕ ಹುಡುಗರು ನೋಡ್ತಿದ್ದೋ ಅಷ್ಟೇ ನೋಡ್ತಿದ್ದೋ. ಬೆಂಗಳೂರಿಗೆ ಬಂದಂಗಿಂದ ನಿಜವಾಗ್ಲೂ ನಾವು ಯಾವತ್ತೂ ಹಬ್ಬಕ್ಕೆ ಹೋದವರ ಅಲ್ಲ. ಈ ವರ್ಷ ಹೋಗಿದ್ದೀವಿ. ದೇವರು ಕಂಡುಬಿಟ್ಟು ಇದೇ ಥರ ಯಾವಾಗಲೂ ನಮ್ಮನ್ನ ಕರ್ಸ್ಕೋತಾ ಇರಲಿ, ಎಲ್ಲ ಕಮಿಟ್ಮೆಂಟು ಕ್ಲಿಯರ್ ಮಾಡ್ತಾ ಇರಲಿ, ಎಲ್ಲ ಹುಡುಗರು ಕ್ಲಿಯರ್ ಮಾಡಲಿ. ನಮ್ಮೂರ ಜನಗಳು ತುಂಬ ಜಾಸ್ತಿ ಜನ ಬಂದು ಹಬ್ಬ ಮಾಡಲಿ. ಎಲ್ಲ ಕಮಿಟ್ಮೆಂಟ್ ಅಂತ ಮುಳುಗೋಗಿದ್ದಾರೆ. ನಾನು ಹೇಳೋದಿಷ್ಟೇ, ಕಮಿಟ್ಮೆಂಟ್ ಯಾವಾಗಲೂ ಇದ್ದೇ ಇರುತ್ತೆ. ಬನ್ನಿ, ನಮ್ಮೂರು ನಮ್ಮ ಜನ ಅಂತ ಬಂದು ಹಬ್ಬ ಮಾಡಿ, ಚೆನ್ನಾಗೇ ಹಬ್ಬ ಮಾಡ್ಕೊಂಡು ಹೋಗೋಣ ಎಲ್ಲರೂ ಅಂತ ಹೇಳ್ತಾ ಇರ್ತೀನಿ ಅಷ್ಟೇ. ಮತ್ತು ಹೆಲ್ತಿಯಾಗಿತ್ತು, ಸಕ್ಕತ್ತಾಗಿತ್ತು ಪೂಜೆ ಗೀಜೆ ಎಲ್ಲ. ಇದಾದಮೇಲೆ ಪ್ರೋಗ್ರಾಮ್ಗಳು ಇದ್ದಾವೆ, ಪ್ರೋಗ್ರಾಮ್ಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಇವತ್ತು ಬಟ್ ರಂಗದ ಹಬ್ಬ ಮಾತ್ರ ಇರೋದು. ನಾಳೆ ಜಾತ್ರೆ ಹಬ್ಬ ಇದೆ. ನಾಳೆ ನೈಟು ಹಬ್ಬ ಇದೆ, ಅದ್ರ ಬೆಳಗ್ಗೆ ಜಾತ್ರೆ ಇದೆ. 2 ದಿನ ಇದೆ. ಹಬ್ಬ ಮಾಡೋದು 2 ದಿನ, ಆ್ಯಕ್ಚುಲಿ ನಾವು ಮಾಡೋದು 4 ದಿನ. ಹಾಗಾಗಿ ಇನ್ನೂ ಹಬ್ಬ ಇದೆ. ಹಬ್ಬದ ವೀಡಿಯೋ ಇನ್ನೊಂದು ವೀಡಿಯೋನೂ ಹಾಕ್ತೀನಿ. ಬಟ್ ಸಖತ್ತಾಗಿತ್ತು. ನಾನು ಕೇಳ್ಕೊಳ್ಳೋದಂದರೆ ಎಲ್ಲರೂ ಅವ್ರ ಊರಿಗೆ ಹೋಗಿ ಹಬ್ಬ ಚೆನ್ನಾಗಿ ಮಾಡಿ ಎಲ್ಲ ಹಳ್ಳಿ ಸೊಗಡನ್ನ ಮತ್ತೆ ವಾಪಸ್ ತಗೊಬರೋಣ ಅಂತ ಕೇಳ್ಕೊತಾ ಲಾಸ್ಟ್ಗೆ ಇಲ್ಲಿಗೆ ಬಂದು ದೇವಸ್ಥಾನ ಹತ್ರ ಬಂದು, ಇದು ಊರೊಳಗಿರೋ ದೇವಸ್ಥಾನ. ಬಟ್ ಇದು ಹಳೇ ದೇವಸ್ಥಾನ ಇತ್ತು. ಇವು ಹೊಸ್ದಾಗಿ ಸಿಂಪಲಾಗಿ ಇದು ಮೇರೆ ಮಾತ್ರ ಮಾಡೋಕ್ಕೆ ಮಾತ್ರ ಮಾಡಿದ್ದಾರೆ. ರಂಗದ ಬೀದಿ ಅಂತ ಮಾಡಿದ್ದಾರೆ. ಅವಾಗಿಂದ ಇದು ಇಲ್ಲೇ ಇರೋದು ಹಳೇ ದೇವಸ್ಥಾನ. ಅಂದರೆ ದೇವಸ್ಥಾನ ಅದೇನೆ ಇದು. ಬಟ್ ಈ ದೇವ್ರ ಮಾತ್ರ ಮಾಡಿದ್ದಾರೆ ಊರೊಳಗಡೆ. ಸಖತ್ತಾಗಿತ್ತು. ಇದೆಲ್ಲ ಮುಗಿಸ್ಕೊಂಡು ಇನ್ನು ನೆಕ್ಸ್ಟು ನೈಟು ಇಲ್ಲಿಗೆ ಬರಬೇಕು. ನೈಟ್ ಫುಲ್ಲು ಜಾಗರಣೆ ಇರುತ್ತೆ. ಇಲ್ಲಿಗೆ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಆಮೇಲೆ ನೈಟ್ ಇದು ನಮ್ಮ ಕುಲದೇವರು. ನಾವು ಕುಲದೇವ್ರಿಗೆಲ್ಲ ಅಭಿಷೇಕೆಲ್ಲ ಮಾಡಿಸಿ ನಾವು ಅಲಂಕಾರ ಎಲ್ಲ ಮಾಡಿಸಿದ್ದು ಬರೋ ವರ್ಷಕ್ಕೆ. ಬಟ್ ಸಖತ್ತಾಗಿತ್ತು. ಅದಕ್ಕೂ ನಾವು ಮಾಡ್ತಾಯಿರ್ತೀವಿ, ವರ್ಷ ಮಾಡ್ತೀವಿ, ಸಖತ್ತಾಗಿ ಮಾಡ್ತಾಯಿರ್ತೀವಿ ಅದನ್ನು. ಅವ್ರ ಹಬ್ಬ ಅಂದಮೇಲೆ ನಮ್ಮ ಮನೆ ದೇವ್ರು ನಾವು ಬಿಡೋಕ್ಕಾಗುತ್ತಾ, ಹಂಗಾಗಿ ಒಂದು ಸ್ವಲ್ಪ ಅದಕ್ಕೂ ಏನಾದ್ರು ಮಾಡ್ತಾಯಿರ್ತೀವಿ. ಅಲ್ಲಿಂದ ಊಟ ಮುಗಿಸ್ಕೊಂಡ್ಬಂದು ನೋಡಿದ್ರೆ ಆಲ್ರೆಡಿ ರಂಗ ಸ್ಟಾರ್ಟೇ ಆಗೋಗಿತ್ತು. ಸಖತ್ತಾಗಿತ್ತು. ನಾವು ಲೈಫಲ್ಲಿ ಫಸ್ಟ್ ಟೈಮ್ ಎಲ್ಲ ಈ ವರ್ಷ ಏನೂ ಗೊತ್ತಿಲ್ಲ, ಎಲ್ಲ ಫಸ್ಟ್ ಟೈಮೇ. ಸಖತ್ತಾಗಿತ್ತು. ಬಟ್ ಈ ವರ್ಷ ನಾನು ಫಸ್ಟ್ ಟೈಮ್ ಅಂತಲೇ ಹೇಳ್ಕೊತೀನಿ. ಬಟ್ ಇದರಿಂದ ಹೊಸ ಚಾಪ್ಟರ್ ಸ್ಟಾರ್ಟ್ ಆಗ್ತಾಯಿದೆ ಅಂತ ಅನ್ಕೋತೀನಿ. ಬಟ್ ಸಖತ್ತಾಗಿತ್ತು ಈ ವರ್ಷ. ನನ್ನ ಬುದ್ಧಿ ಬಂದಂಗಿಂದ ನನ್ನ ಬುದ್ಧಿ ಫಸ್ಟ್ ಯಾವತ್ತೂ ರಂಗದ ಹಬ್ಬ ಈ ಥರ ನಾವು ಮಾಡೇ ಇರಲಿಲ್ಲ. ಇಷ್ಟು ಜನ ಸೇರೇ ಇರಲಿಲ್ಲ ಓಕೆನಾ. ಫುಲ್ ಜಾಗರಣೆ ಇರಬೇಕು. ಆ್ಯಕ್ಚುಲಿ ಬೆಳಗ್ಗೆ ನೈಟಿಂದ ಫುಲ್ ಬೆಳಗ್ಗೆ ಗಂಟೆ ಜಾಗರಣೆ ಇರಬೇಕು. ಬಟ್ 11 ಊರೇನೋ ಬಂದಿತ್ತು. ನಮ್ಮದು ಸೇರಿ 12 ಇತ್ತು. ಬಟ್ 10 ಊರೇನೋ ಬಂದಿತ್ತು, 11 ಊರೇನೋ ಬಂದಿತ್ತು. ಬಟ್ ಅಲ್ಟಿಯಾಗಿತ್ತು. ಎಲ್ಲರೂ ಸಕ್ಕತ್ತಾಗಿ ಹಾಕ್ಕೊಂಡಿದ್ರು. ಎಲ್ಲರಿಗೂ 7 ಫ್ರೈಜ್ ಸಿಕ್ಕಿದ್ದು. ಯಾರಿಗೂ ಬಂದಿದ್ದು ಯಾರಿಗೂ ಮೋಸ ಆಗಬಾರ್ದು ಅಂತ. ಸಕ್ಕತ್ತಾಗಿತ್ತು. ಜನನೂ ಹಂಗೆ ಇದ್ದರು. ಬಟ್ ಚಿಕ್ಕ ಜಾಗ, ಇಲ್ಲೇ ಕುಣಿಬೇಕು ಅಂತ ಇಲ್ಲೇ ಕುಣಿಸಿದ್ರು ದೊಡ್ಡವರು. ಬಸ್ ಸ್ಟಾಪಲ್ಲಿ ಆಗೋಲ್ಲ, ಬೇಡ ಇಲ್ಲೇ ಕುಡೀರಿ, ಆವಾಗಿಂದ ಇಲ್ಲೇ ನಡ್ಕೊಂಬಂದಿ ಅಂತ ಇಷ್ಟು ಚಿಕ್ಕ ಜಾಗದಲ್ಲೇ ಮಾಡಿದ್ದೀವಿ. ಬಟ್ ಜನಗಳೂ ಹಂಗೆ ಅಷ್ಟೇ ರಿಸ್ಕಲ್ಲಿ ನೋಡಿದ್ದಾರೆ 3 ಜನಗಳು. ಯಾಕೆಂದರೆ ಫಸ್ಟ್ ಟೈಮ್ ಮಾಡಿದ್ದಲ್ಲ ನಾವು. ರಂಗು ಟೂರ್ನಿಮೆಂಟ್ ಅಂತ ಇಕ್ಕಿದ್ದೇ ಈ ಸಲ, ಪಕ್ಕ ಈ ಸಲನೇ ಮಾಡಿದ್ದು. ಇನ್ನು ಯಾವ ವರ್ಷವೂ ಮಾಡೇ ಇರಲಿಲ್ಲ. ನಿಜ ಎಲ್ಲ ಊರಲ್ಲೂ ಈ ಥರ ಒಂದು ಕ್ರೀಡೆಗಳು ಮಾಡ್ತಾ ಇರಬೇಕು. ಹಳ್ಳಿದು ಜನಪದಗಳಾಗಲಿ ಏನೇ ಆಗಲಿ ಒಂದು ನಡ್ಸ್ಕೊಂಡು ಹೋಗ್ತಾ ಇರಬೇಕು. ಅವಾಗಲೇ ಒಂದು ಕಳೆ ಅಂತ ಅನ್ಕೋತೀನಿ. ಯಾಕೆಂದರೆ ಸುಮಾರು ವರ್ಷದಿಂದ ನಾವೆಲ್ಲ ಬಿಟ್ಬಿಟ್ಟಿದ್ದು, ಏನೂ ಇಲ್ಲ, ಎಂಥದ್ದೆಲ್ಲ ಖಾಲಿ ಜನಗಳು ಇಲ್ಲ. ಹಬ್ಬ ಮಾಡೋಕ್ಕೆ ಊರಲ್ಲಿ ಜನಗಳು ಇರಲಿ. ಇತ್ತೀಚೆಗೆಲ್ಲ ಬರ್ತಾಯಿದ್ದಾರೆ, ಇಲ್ಲ ಅಂತಿಲ್ಲ. ನಾನು ಹೇಳ್ತೀನಿ, ನಾನು ಬರ್ತಾಯಿದ್ದೀನಿ. ನಾವೀಗ ಎಕ್ಸಾಂಪಲ್ ಆಮೇಲೆ ಈ ವರ್ಷ ಎಷ್ಟು ಹಬ್ಬಗಳು ಹೋಗಿದ್ದೀವಿ. ನಾವು ಪಕ್ಕದೂರು ಹಬ್ಬಕ್ಕೆ ಹೋಗಿದ್ದೀವಿ, ಎಲ್ಲ ಹಬ್ಬಕ್ಕೂ ಬರ್ತಾಯಿದ್ದೀವಿ, ಜಾತ್ರೆಗೆ ಹೋಗ್ತಾಯಿದ್ದೀವಿ. ಯಾಕೆಂದರೆ ಎಲ್ಲ ಮಿಸ್ ಮಾಡ್ಕೊಂಡಿದ್ದೀವಿ ಈ ವರ್ಷ. 10 ವರ್ಷದಿಂದ ಮಿಸ್ ಮಾಡ್ಕೊಂಡ್ರೆ ಈ ವರ್ಷ ಎಲ್ಲ ಅನುಭವಿಸ್ತಾ ಇದ್ದೀವಿ. ಬಟ್ ಸಖತ್ತಾಗಿತ್ತು. ನೋಡಿ ಯಾರು ಚೆನ್ನಾಗಿಲ್ಲ ಅಂತ ನೀವೇ ಹೇಳಿ. ಬಟ್ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಇದು ನಮ್ಮ ಹುಡುಗರು. ಬಟ್ ಅವ್ರದ್ದು ಇರಲಿ, ಮುಂದಿನ ಪೀಳಿಗೆಗೆ ಅವರು, ಹೀಗಾಗಿ ಅವರು ಇಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಅವ್ರಿಗೂ ರಂಗ ಕುಣಿಸಿದ್ದಾರೆ.
ಸಖತ್ತಾಗಿ ಅವರು ಚೆನ್ನಾಗಿ ಕುಣಿದ್ರು. ಅವರು ಆ ವಯಸ್ಸಿಗೆ ತಕ್ಕಂಗೆ ಕುಣಿದ್ರು, ಸಖತ್ತಾಗಿ ಕುಣಿದ್ರು. ಮತ್ತು ನಮಗಂತೂ ರಂಗ ಕುಣಿಯೋಕ್ಕೆ ಬರೋಲ್ಲ, ಪ್ರಾಮಿಸ್ ಬರೋಲ್ಲ. 1-2 ಬರ್ತಿತ್ತವಾಗ, ಇವಾಗಂತೂ ಒಂದೂ ಬರೋಲ್ಲ ನನಗೆ. ನನಗೆ ಅಂತಲ್ಲ, ನಮ್ಮ ಹುಡುಗರಿಗೆ ಯಾರಿಗೂ ಬರೋಲ್ಲ ಆಲ್ಮೋಸ್ಟ್ ಒಂದು 10 ಜನಕ್ಕೆ. ಬಟ್ ಲೈಫಲ್ಲಿ ಫಸ್ಟ್ ಟೈಮು ನಮ್ಮೂರಲ್ಲಿ ಎಲ್ಲ ನೋಡಿ, ಇದೇ ಹೇಳೋದು, ಎಲ್ಲ ಫಸ್ಟ್ ಟೈಮ್ ನಮ್ಮೂರಲ್ಲಿ ಈ ವರ್ಷವೇ ಇಲ್ಲಿ ಹುಡುಗಿರು ಕುಣಿದಿರೋದು ರಂಗ. ಈ ಹುಡುಗಿರು ಕುಣಿದಿದ್ದಾರೆ, ಸಕ್ಕತ್ತಾಗಿ ಕುಣಿದ್ರು. ಅವ್ರೂ ಸೂಪರಾಗಿ ಕುಣಿದಿದ್ದಾರೆ. ಅಷ್ಟು ವರ್ಷ ಇದಕ್ಕಿಂತ ಡಬಲ್ ಕುಣಿಲಿ ಅಂತ ನಾನು ಕೇಳ್ಕೊತೀನಿ. ಇವ್ರು ನೋಡಿ, ಇವ್ರದ್ದೇನು ಅಂದರೆ ಬೇರೆ ಊರ ಕಡೆಯಿಂದ ಬಂದಿದ್ದು. ಇವ್ರು ಬಂದವರೆಲ್ಲ ವಯಸ್ಸಾದವರು. ಎಷ್ಟು ಎನರ್ಜಿ ಕುಣಿದ್ರು ಅಂದರೆ ಅವರು, ನಾವೇ ನಿಜವಾಗ್ಲೂ 5 ನಿಮಿಷ ಕುಣಿದ್ರೆ ಕುಂದ್ಕೋತೀವಿ. ಅವ್ರು 24 ನಿಮಿಷ ಕುಣಿದಿದ್ದಾರೆ. 24 ನಿಮಿಷ ನಾನ್ ಸ್ಟಾಪು ರಂಗ ಕುಣಿದಿದ್ದಾರೆ, ಸಕ್ಕತ್ತಾಗಿ ಕುಣಿದ್ರು. ಈ ಗ್ರೂಪು ಅಷ್ಟೇ, ಇವರು ವಯಸ್ಸಾದವರು, ಅರ್ಧ ಜನ ಹಿಂಗಾರಿದ್ರು. ಬಟ್ ಅವರು ಸಕ್ಕತ್ತಾಗಿ ಕುಣಿದ್ರು. ಇವ್ರಿಗೆ ಫಸ್ಟ್ ಬಂದಿದ್ದು ಆ್ಯಕ್ಚುಲಿ, ಈಗ ನೋಡ್ತಾರೆ ವೀಡಿಯೋಗೆ ಫಸ್ಟ್ ಬಂದಿದ್ದು. ಸಕ್ಕತ್ತಾಗಿ ಕುಣಿದ್ರು. ಇವ್ರು ನಮ್ಮೂರು ಹುಡುಗರು, ಚೆನ್ನಾಗಿ ಕುಣಿದ್ರು. ನಮ್ಮದು ಫೇರಿ ಜನ ಇರಲಿಲ್ಲ, ಬಟ್ ಚೆನ್ನಾಗಿ ಕುಣಿದ್ರು, ಸಕ್ಕತ್ತಾಗಿ ಕುಣಿದ್ರು ಅವರು. ನಮ್ಮದು ರಂಗ ಚೆನ್ನಾಗಿದೆ ಆ್ಯಕ್ಚುಲಿ, ರಂಗಕ್ಕೆ ಚೆನ್ನಾಗಿ ಕುಣಿತಾರೆ. ಬಟ್ ಯಾರು ಹೇಳಿಲ್ವಾ, ಎಲ್ಲ ಕಮ್ಮಿ ಬಿಟ್ಟವನು ಜೀವನದಲ್ಲಿ ಎಲ್ಲ ತಗೊಳಕ್ಕಾಗ್ಬಿಟ್ಟಿದ್ದಾರೆ ಅಷ್ಟೇ. ಬಟ್ ಚೆನ್ನಾಗಿ ಕುಣಿದ್ರು ಎಲ್ಲ. ಅದೇ ಹೇಳಿಲ್ವಾ, ಊರಿಗೆ ಬಂದೆಲ್ಲ ಸೆಲೆಬ್ರೇಷನ್ ಮಾಡಿ ಇದ್ದಿದ್ದೆ, ಕಮಿಟ್ಮೆಂಟೆಲ್ಲ ಇದ್ದಿದ್ದೆ. ಬಟ್ ಬಂದು ಮಾಡಿ ನಾವು ಅದೊಂದೇ ಕೇಳ್ಕೊಳ್ಳೋದು. ನಾವಂತೂ ಎಲ್ಲ ಮಾಡ್ತಾಯಿರ್ತೀವಿ. ನಾನು ಅದು ಮಿಸ್ ಹೋದ ವರ್ಷ ಮಿಸ್ ಮಾಡಿದ್ದೆ ಅಷ್ಟೇ, ಅದು ಬಿಟ್ಟರೆ ನಾನು ಅದು ಮಿಸ್ ಮಾಡೋಲ್ಲ. ಎಲ್ಲ ಹಬ್ಬಕ್ಕೂ ಬರ್ತಾಯಿರ್ತೀವಿ. ನೀವು ಎಲ್ಲ ಹಬ್ಬಕ್ಕೂ ಬರ್ತಾಯಿರಿ, ನೀವು ಎಲ್ಲ ಹಬ್ಬಕ್ಕೂ ಹೋಗಿ ಎಂಜಾಯ್ ಮಾಡಿ ಅಷ್ಟೇ ಹೇಳೋದು. ಬಟ್ ಎಂಜಾಯ್ ಮಾಡಿ. ಕಮಿಟ್ಮೆಂಟ್ ಯಾವತ್ತು 100 ಗಂಟೆ ಇದ್ದೇ ಇರುತ್ತೆ, ತಲೆನೇ ಕೆಡಿಸ್ಕೊಬೇಡಿ. ಆರಾಮಾಗಿ ಜೀವನ ಎಂಜಾಯ್ ಮಾಡಿ. ನಮ್ಮೂರ ಹಬ್ಬಗಳನ್ನ, ನಾವು ಹಳ್ಳಿ ಸೊಗಡುಗಳನ್ನ ನಾವು ತೊಗೊಂಡೋಗೋಣ ಮುಂದೆ. ಸಖತ್ತಾಗಿ ಕುಣಿದ್ರು, ಎಲ್ಲ ಸಖತ್ತಾಗಿ ಮಾಡಿದ್ರು ಹಬ್ಬನೂ. ನೋಡಿ, ನಾಳೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ನಾಳೆನೂ ಒಂದು ಅಪ್ಲೋಡ್ ಮಾಡಿರ್ತೀನಿ. ಚೆನ್ನಾಗಿತ್ತು. ಕ್ರೌಡು ಹಂಗೆ ಸೇರಿದ್ರು. ಬಟ್ ಅಲ್ಟೆಯಾಗಿತ್ತು. ಅನ್ನದಾನೂ ಮಾಡಿದ್ದು. ಬಟ್ ಇವರೇ ಫಸ್ಟ್ ಬಂದಿದ್ದು. ನಾನು ಆವಾಗ ಹೇಳಿದ್ನಲ್ಲ, ಇವರೇ ಫಸ್ಟ್ ಬಂದಿದ್ದು. ಇವ್ರು ಸಖತ್ತಾಗಿ ಕುಣಿದ್ರು. ಫಸ್ಟ್ ಬಂದಿದ್ದು ಅವ್ರು. ಫಸ್ಟ್ ಪ್ರೈಸ್ 15,000 ಇತ್ತು. ಇವರು ಸಣ್ಣ ಹುಡುಗ, ಈಗ ಚೆನ್ನಾಗಿ ತಮಟೆ ಎಲ್ಲ ಚೆನ್ನಾಗಿ ಹೊಡೆದ್ರು. ಇವೆಲ್ಲ ತಗೊಬರ್ಬೇಕು, ಮಾಡಬೇಕು. ಬನ್ನಿ, ಒಂದು ಮಧ್ಯರಾತ್ರಿ ಆದ್ರೂ ಎಷ್ಟು ಜನ ಬಂದು ಸೇರಿದ್ರು. ಮಾಡಬೇಕು ಇವೆಲ್ಲ. ಇದು ಲೈಟ್ ಸೆಟ್ಟಿಂಗ್ ಮಾಡಿದರು. ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ. ಚೆನ್ನಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಸಿಗೋಣ ಮತ್ತೆ. ಬಾಯ್ ಆ್ಯಂಡ್ ತಮಾಸ್ ಬಾಯ್.